ಆತ್ಮೀಯ ಸ್ನೇಹಿತರೆ ಹಾಗೂ ವಿದ್ಯಾರ್ಥಿಗಳೇ ಮತ್ತು ಪರೀಕ್ಷೆಯ ಆಕಾಂಕ್ಷಿಗಳೇ, ಇವತ್ತು ಕೆಸೆಟ್ ಪ್ರಶ್ನೆ ಪತ್ರಿಕೆ 2024ರ ಎರಡನೇ ವಿಡಿಯೋ ಇವತ್ತಿನ ತರಗತಿಯಲ್ಲಿ ತಗೊಳ್ತಕ್ಕಂಥದ್ದು. ನೋಡಿ, ಪ್ರಶ್ನೆ ನಂಬರ್ 27ನೇದು, ವಿವರಣಾತ್ಮಕ ಸ್ಟ್ಯಾಟಿಸ್ಟಿಕ್ಸ್ ಎಂದರೇನು ಅಂತ ಕ್ವಶನ್ ಮಾರ್ಕ್ಸ್ ಕೇಳಿದ್ದಾರೆ. ಇವನ್ನೇದು ದತ್ತಾಂಶಗಳ ಸಂಗ್ರಹಣೆ, ಎರಡನೇದು ಸಂಖ್ಯಾಶಾಸ್ತ್ರೀಯ ಕ್ರಮಗಳ ಅಂದಾಜು, ಮೂರನೇದು ಆಧಾರ ಕಲ್ಪನೆಯ ಪರೀಕ್ಷೆಗಳು. ಇದು ಸರಿಯಾದ ಕೋಡನ್ನು ಆಯ್ಕೆ ಮಾಡಿ ಅಂತ ಕೇಳಿರ್ತಕ್ಕಂಥದ್ದು. ಇಲ್ಲಿ ಸರಿಯಾದ ಕೋಡ್ ಅನ್ನು ಹೋಗಿದರೆ ಒಂದನೇ ದತ್ತಾಂಶಗಳ ಸಂಗ್ರಹಣೆ ಸರಿ ಇದೆ, ಎರಡನೇದು ಸಂಖ್ಯಾಶಾಸ್ತ್ರೀಯ ಕ್ರಮಗಳ ಅಂದಾಜು ಸರಿ ಇದೆ. ಆ ಕಾರಣಕ್ಕಾಗಿ ಕೋಡ್ ನಂಬರ್ 1 ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ. ನೆಕ್ಸ್ಟ್ ಪ್ರಶ್ನೆ 28 ಬ್ಲೂ ಅನ್ನು ವಿಸ್ತರಿಸಿ ಅಂತ ಕೇಳಿದ್ದಾರೆ. ಅದರಲ್ಲಿ ನೋಡಿ, ಒಂದನೇದು ಬೆಸ್ಟ್ ನಾನ್ ಲೀನಿಯರ್ ಬಯಾಸ್ ಎಸ್ಟಿಮೇಟ್, ಎರಡನೇದು ಬೆಸ್ಟ್ ಲೀನಿಯರ್ ಬಯಾಸ್ ಎಸ್ಟಿಮೇಟರ್, ಮೂರನೇದು ಬೆಸ್ಟ್ ಲೀನಿಯರ್ ಅನ್ಬಯಾಡ್ ಎಸ್ಟಿಮೇಟ್, ನಾಲ್ಕನೇದು ಬೆಸ್ಟ್ ಲಾಂಗ್ ಲೀನಿಯರ್ ಅನ್ಬಯಾಡ್ ಎಸ್ಟಿಮೇಟ್. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಇದೆ ಅಂತಂದರೆ ಸಿ, ಬೆಸ್ಟ್ ಲೀನಿಯರ್ ಅನ್ಬಯಾಡ್ಸ್ ಎಸ್ಟಿಮೇಟ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ 29ನೇ ಪ್ರಶ್ನೆ, ಎಕನಾಮೆಟ್ರಿಕ್ ಮಾದರಿಯು ಅದರಲ್ಲಿ ಒಂದನೇದು ನಿರ್ಧಾರಕ ಮಾದರಿಯಾಗಿದೆ, ಎರಡನೇದು ಸಂಭವನೀಯ ಮಾದರಿಯಾಗಿದೆ, ಮೂರನೇದು ದ್ವೇಷ ಪದವನ್ನು ಎರರ್ ಟರ್ಮ್ ಒಳಗೊಂಡಿದೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅನ್ನು ಹೋಗಿದರೆ 2 ಸಂಭವನೀಯ ಮಾದರಿ ಮತ್ತು ಮೂರನೇದು ದ್ವೇಷ ಪದವನ್ನು ಒಳಗೊಂಡಿದೆ ಅಂತಕ್ಕಂಥದ್ದು ಇದು ಸರಿಯಾಗಿರ್ತಕ್ಕಂಥ ಉತ್ತರ. ಆ ಕಾರಣಕ್ಕಾಗಿ ಪ್ರಶ್ನೆ ಸಿ ದಲ್ಲಿ 2 ಮತ್ತು 3 ಮಾತ್ರ ಅಂತಕ್ಕಂಥದ್ದು. 30ನೇ ಪ್ರಶ್ನೆ, ಯಾವ ಮಾದರಿಯ ತತ್ವವು ವ್ಯಕ್ತಿಗಳು ಅಥವಾ ಘಟಕಗಳನ್ನು ಅವರ ಪ್ರವೇಶ ಸಾಧ್ಯತೆ ಅಥವಾ ಲಭ್ಯತೆಯ ಆಧಾರದ ಮೇಲೆ ಆಯ್ಕೆ ಮಾಡುವುದನ್ನು ಒಳಗೊಂಡಿದೆ ಅಂತ ಕೇಳಿರ್ತಕ್ಕಂಥ ಪ್ರಶ್ನೆ. ಅದರಲ್ಲಿ ಒಂದನೇದು ಸರಳ ಯಾದೃಚ್ಛಿಕ ಮಾದರಿ, ಎರಡನೇದು ಅನುಕೂಲಕರ ಮಾದರಿ, ಮೂರನೇದು ಶ್ರೇಣೀಕೃತ ಮಾದರಿ, ನಾಲ್ಕನೇದು ವ್ಯವಸ್ಥಿತ ಮಾದರಿ. ಆ ಕಾರಣಕ್ಕಾಗಿ ಇಲ್ಲಿ ಯಾವುದು ಇದೆ ಅಂತಲೂ ಹೋಗಿದೆ ಅನುಕೂಲಕರ ಮಾದರಿ ಎರಡನೇದು ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೆಕ್ಸ್ಟ್ ಬಂದುಬಿಟ್ಟು ಪ್ರಶ್ನೆ ನಂಬರ್ 31ರಲ್ಲಿ ನೋಡಿ, ಗಣಿತದಲ್ಲಿ ಕಂಡುಬರುವ ಕ್ರಿಯಾತ್ಮಕ ಸಂಬಂಧಗಳನ್ನು ಹೀಗೆ ಕರೆಯಲಾಗುತ್ತದೆ ಅಂತ ಪ್ರಶ್ನೆ ಇದೆ. ಅದರಲ್ಲಿ ಒಂದನೇ ಸಿದ್ಧಾಂತ, ಎರಡನೇದು ಪರಿಕಲ್ಪನೆ, ಮೂರನೇದು ಕ್ರಿಯೆ, ನಾಲ್ಕನೇ ಸಂಕೇತ. ಇಲ್ಲಿ ಕ್ರಿಯಾತ್ಮಕ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ ಮೂರನೇ. ನೆಕ್ಸ್ಟ್ ಪ್ರಶ್ನೆ ಬಂದುಬಿಟ್ಟು 4ನೇದು 32ನೇದು, ಗಣ ಒಂದರಲ್ಲಿರುವ ವಸ್ತುಗಳನ್ನು ಹೀಗೆ ಕರೆಯಲಾಗುತ್ತದೆ ಅಂತ ಕೇಳಿರ್ತಕ್ಕಂಥದ್ದು. ಅದರಲ್ಲಿ ಒಂದನೇದು ಗಣಾಂಶ ಎಲಿಮೆಂಟ್ ಅಂತ ಕರೀತಾರೆ, ಎರಡನೇದು ವಸ್ತುಗಳ ಮೌಲ್ಯ, ಮೂರನೇದು ಕಲ್ಪನೆ, ನಾಲ್ಕನೇದು ಸಂಖ್ಯೆಗಳು. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅನ್ನೋ ಹೋಗಿದೆ ಒಂದನೇದು ಗಣಾಂಶ ಅಥವಾ ಎಲಿಮೆಂಟ್ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೆಕ್ಸ್ಟ್ ಪ್ರಶ್ನೆ ಬಂದುಬಿಟ್ಟು 33ನೇ ಪ್ರಶ್ನೆ. ಈ 33ನೇ ಪ್ರಶ್ನೆಯಲ್ಲಿ ನೋಡಿ, ಸ್ಪರ್ಧಾತ್ಮಕ ಸಂಸ್ಥೆಗೆ ದೀರ್ಘಾವಧಿಯ ಸಾಮಾನ್ಯ ಬೆಲೆ ಹೀಗೆ ಇರುತ್ತದೆ ಅಂತ ಕೇಳಿರ್ತಕ್ಕಂಥ ಕ್ವಶನು. ಅದರಲ್ಲಿ ನೋಡಿ, ಒಂದನೇದು ಉತ್ಪಾದನೆಯ ಸಮಾನ AP ಮತ್ತು MP, ಎರಡನೇದು ಉತ್ಪಾದನೆ ಸಮಾನ MP ಮಾತ್ರ, ಮೂರನೇದು ಉತ್ಪಾದನೆ ಸಮಾನ AC ಮಾತ್ರ, ನಾಲ್ಕನೇ ಉತ್ಪಾದನೆ ಸಮಾನ TC ಮಾತ್ರ. ಇಲ್ಲಿ ಸ್ಪರ್ಧಾತ್ಮಕ ಸಂಸ್ಥೆ ದೀರ್ಘಾವಧಿಯಲ್ಲಿ ಸಾಮಾನ್ಯ ಬೆಲೆಗಳು ಹೇಗಿರ್ತವೆ ಅಂತ ಕೇಳಿರ್ತಕ್ಕಂಥ ಪ್ರಶ್ನೆಗೆ ಒಂದನೇದು ಸರಿಯಾಗಿರ್ತಕ್ಕಂಥ ಉತ್ತರ ಉತ್ಪಾದನೆ ಸಮಾನ AC ಮತ್ತು MC, ಎವರೇಜ್ ಕಾಸ್ಟ್ ಆ್ಯಂಡ್ ಮಾರ್ಜಿನಲ್ ಕಾಸ್ಟ್ ಅಂತ ಕರಿತೀವಿ ನಾವು. ಇದಕ್ಕೆ ಎವರೇಜ್ ಕಾಸ್ಟ್ ಆ್ಯಂಡ್ ಮಾರ್ಜಿನಲ್ ಕಾಸ್ಟು. ನೆಕ್ಸ್ಟ್ ಕ್ವಶನ್ 34, ಇನ್ಪುಟ್ನಲ್ಲಿ ಬದಲಾವಣೆಯೊಂದಿಗೆ ಒಟ್ಟು ಉತ್ಪಾದನೆಯಲ್ಲಿನ ಬದಲಾವಣೆಯ ದರಕ್ಕೆ ಡಿಫರೆನ್ಷಿಯಲ್ ಕ್ಯಾಲ್ಕುಲೇಷನ್ನಲ್ಲಿ
ಸಮೀಕರಣವನ್ನು ಒದಗಿಸಿ ಅಂತ ಕೇಳಿರ್ತಕ್ಕಂಥದ್ದು. ಇಲ್ಲಿ ಒಂದನೇದು x = dx2 / dx1, ಎರಡನೇದು dgo = dgo / dx1, dx1 + dgo / dx2 dx2. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಾಗ್ತದೆ ಅಂತಂದರೆ ಇದು ಅಲ್ಲ, ಇದೂ ಅಲ್ಲ, ಇದು ಅಲ್ಲ. ಆ ಕಾರಣಕ್ಕಾಗಿ ಸೆಕೆಂಡ್ ಒನ್ ಇದು ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ ನೋಡಿ, ಕೊಟ್ಟಿರುವ ಸಮೀಕರಣದಲ್ಲಿ ಅಜ್ಞಾತ ಮೂಲದ ಘಾತವನ್ನು ಹೊಂದಿದ್ದಾಗ ಅದನ್ನು ಏನೆಂದು ಕರೆಯಲಾಗುತ್ತದೆ ಅಂತ ಕೇಳಿರ್ತಕ್ಕಂಥ ಪ್ರಶ್ನೆಯಾಗಿದೆ. ಇಲ್ಲಿ ಸಮೀಕರಣ, ಎರಡನೇದು ಕ್ವಾಡ್ರಾಟಿಕ್ ಸಮೀಕರಣ, ಮೂರನೇದು ಅರೇಖೀಯ ಸಮೀಕರಣ, ನಾಲ್ಕನೇದು ರೇಖೀಯ ಸಮೀಕರಣ. ಇಲ್ಲಿ 35 ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂತಂದರೆ ನಾಲ್ಕನೇದು ರೇಖೀಯ ಸಮೀಕರಣ ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟು ಪ್ರಶ್ನೆ ನಂಬರ್ 36. ಈ 36ದಲ್ಲಿ ನೋಡಿ ಯಾವ ರೀತಿ ಕ್ವಶನ್ ಕೇಳಿದ್ದಾರೆ ಅಂತಂತಂದರೆ, ಕೆಳಕಂಡವುಗಳಲ್ಲಿ ಕೊಟ್ಟಿರುವ ಮ್ಯಾಟ್ರಿಕ್ಸಿನ ಪರಿವರ್ತಿತ ಮಾತೃಕೆ ಟ್ರಾನ್ಸ್ಪೋಸ್ ಮ್ಯಾಟ್ರಿಕ್ಸ್ ಯಾವುದು ಅಂತ ಕೇಳಿರ್ತಕ್ಕಂಥದ್ದು. ಈ ಕೊಟ್ಟಿರ್ತಕ್ಕಂಥಲ್ಲಿ ಪರಿವರ್ತನೆ ಆಗಿರ್ತಕ್ಕಂಥ ಮ್ಯಾಟ್ರಿಕ್ ಯಾವುದು ಅಂತ ಕೇಳಿರ್ತಕ್ಕಂಥದ್ದು ನಿಮ್ಮೆಲ್ಲರಿಗೆ ತೋರಿಸ್ತಕ್ಕಂಥ. ನೋಡಿ, A11, A12, A13, A14, A21, A22, 23, 24, A31, 32, 33, A34. ಹೌದಾ? ಇದನ್ನು ಏನು ಮಾಡಬೇಕಂತಂದರೆ ಟ್ರಾನ್ಸ್ಫರ್ ಮ್ಯಾಟ್ರಿಷನ್ ಮಾಡಿರಿ ಅಂತ ಹೇಳಿರ್ತಕ್ಕಂಥದ್ದು. ಈ ಟ್ರಾನ್ಸ್ಫರ್ ಮಾಡುವಾಗ ಸಾಲುಗಳು ಕಾಲಮ್ಗಳು ಮತ್ತು ಕಾಲಮ್ಗಳು ಸಾಲುಗಳಾಗಿರ್ತವೆ ಅಂತಕ್ಕಂಥದ್ದು. ಇಲ್ಲಿ ಏನಾಗ್ತದೆ ಈ ಮ್ಯಾಟ್ರಿಕ್ಸೇಷನ್ದಲ್ಲಿ ಅಂದರೆ, ಟ್ರಾನ್ಸ್ಫರೇಷನ್ ಅಂತಂದರೆ ಇಲ್ಲಿ ನೋಡಿ, ಈ ಒಂದು ಟ್ರಾನ್ಸ್ಫರೇಷನ್ ಮಾಡುವಾಗ ಸಾಲುಗಳು ಏನಾಗ್ತಂದರೆ ಕಾಲಮ್ಗಳು ಮತ್ತು ಕಾಲಮ್ಗಳು ಸಾಲುಗಳಾಗ್ತವೆ. ಸಾಲುಗಳು ಆಗುತ್ತವೆ. ಇಲ್ಲಿ ನೋಡ್ರಿ, ಇದ್ರ ಪ್ರಕಾರ ಸಾಲುಗಳು ಕಾಲಮ್ಗಳು ಯಾವ ರೀತಿಯಾಗಿದೆ ಅಂತ, ಇಲ್ಲಿ A11, A12, A13, A14 ಇದು ಸಾಲುಗಳಿದ್ದು, ಇದು ಕಾಲಮ್ದಲ್ಲಿ ಆಗ್ತದೆ ನೋಡಿ. A11, A12, A13, A14 ಕಾಲಮ್. ಅದೇ ರೀತಿ ಈ ಸಾಲು ಇದ್ದಿದ್ದು A21, A22, A23, A24 ಅದು ಕಾಲಮ್ಗಳಲ್ಲಿ ಆಗ್ತದೆ ನೋಡಿ. 31, 32, 33, 34 ಇದು 31, 32, 34 ಹೌದಾ? ಇದು ಕಾಲಮ್ಗಳಾಗ್ತವೆ ನೋಡಿ. ಇದ್ರ ಪ್ರಕಾರ ಯಾವುದೂ ಇವು ಇಲ್ಲ. A13 ಇದು 4 ಇದು ಒಂದು ಕರೆಕ್ಟ್ ಅನ್ನಿಸ್ತಾ ಇದೆ. ಇಲ್ಲಿ 21, 23 ಇದು ತಪ್ಪಿದೆ, ಇದು ತಪ್ಪಿದೆ, ಇದು ತಪ್ಪಿದೆ. ಆದರೆ ಇದು ಒಂದು A ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟು ಇನ್ಪುಟ್ ಔಟ್ಪುಟ್ ವಿಶ್ಲೇಷಣೆ ತಂತ್ರವನ್ನು ಯಾರು ಕಂಡು ಹಿಡಿದರು ಅಂತ ಕೇಳಿರ್ತಕ್ಕಂಥ ಪ್ರಶ್ನೆ. ಇದಕ್ಕೆ ಇನ್ಪುಟ್ ಔಟ್ಪುಟ್ ಅಂದರೆ ಲೀನಿಯರ್ ಪ್ರೋಗ್ರಾಮಿಂಗ್ ಅಂತ ಕರಿತೀವಿ ನಾವು. ಯಾವ ಪ್ರೋಗ್ರಾಮಿಂಗ್ ರೀ? ಈ ಒಂದು ಲೀನಿಯರ್ ಪ್ರೋಗ್ರಾಮಿಂಗ್. ಈ ಲೀನಿಯರ್ ಪ್ರೋಗ್ರಾಮಿಂಗ್ ಅಂತಂದರೆ ಅದು ಯಾರು ಕಂಡು ಹಿಡಿದಾರೆ ಅಂತಂದ್ರಿ, ಒಂದನೇದು ಆಡಮ್ ಸ್ಮಿತ್ ಅಲ್ಲ, ಎರಡನೇದು ವಾಸಿಲಿಮ್ ಲಿಯೋಟಿಫ್, ಮೂರನೇದು ಜಾನ್ಸ್ ರಾಬಿನ್ಸ್, ನಾಲ್ಕನೇ ಡೇವಿಡ್ ರಿಕಾರ್ಡೋ. ಆ ಕಾರಣಕ್ಕಾಗಿ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಲೀನಿಯರ್ ಪ್ರೋಗ್ರಾಮಿಂಗ್ ಕಂಡುಹಿಡಿದು ವಾಸಿಲ್ ಲಿಯೋಟಿಫಿ ಅಂತ ನಾವು ಕರಿತೇವೆ.
ನೆಕ್ಸ್ಟ್ ಬಂದುಬಿಟ್ಟು ಕ್ವಶನ್ 38ನೇ ಕ್ವಶನ್. ಈ 38ನೇ ಪ್ರಶ್ನೆಯಲ್ಲಿ ನೋಡಿ, ಕೆಳಕಂಡವುಗಳಲ್ಲಿ ಯಾವುದು LPP ಋಣಾತ್ಮಕವಲ್ಲದ ನಿರ್ಬಂಧನೆಗಳನ್ನು ಪ್ರತಿನಿಧಿಸುತ್ತದೆ ಅಂತ ಕ್ವಶನ್ ಕೇಳಿರ್ತಕ್ಕಂಥದ್ದು. ಅದರಲ್ಲಿ ಒಂದನೇದು XJ ಸರಾಸರಿ 0ಕ್ಕಿಂತ ಹೆಚ್ಚು. ಹೌದಾ? ಇಲ್ಲಿ ಎರಡನೇದು XJ 0ಕ್ಕಿಂತ ಕಡಿಮೆ. ಇಲ್ಲಿ XJ ಈಕ್ವಲ್ ಟು 0 ಸಮನಾಗಿದೆ. ನಾಲ್ಕನೇದು XJ ಈಕ್ವಲ್ ಟು ಇನ್ಡಿಫಿಡಿ ಅಂತ ಕರಿತೇವೆ. ಇದಕ್ಕೆ ಅನಂತ ಅಂತ ಕರೀತು ಕನ್ನಡದಲ್ಲಿ. ಹಾಗೆ ಅನಂತವಾಗಿದೆ. ಅನಂತವಾಗಿದೆ. ಆ ಕಾರಣಕ್ಕಾಗಿ ಈ ಒಂದು ಋಣಾತ್ಮಕವಲ್ಲದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಎರಡನೇದು. ನೆಕ್ಸ್ಟ್ ಕ್ವಶನ್, ಗಣಿತ ಅರ್ಥಶಾಸ್ತ್ರಕ್ಕೆ ಅರ್ಥಶಾಸ್ತ್ರಜ್ಞರ ಕೊಡುಗೆಯ ಕ್ಷೇತ್ರದೊಂದಿಗೆ ಅವರನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿರ್ತಕ್ಕಂಥದ್ದು. ಪಟ್ಟಿ ಎ ಮತ್ತು ಪಟ್ಟಿ ಬಿ ಕೊಟ್ಟಿದ್ದಾರೆ. ಅದರಲ್ಲಿ ನೋಡಿ, ಒಂದನೇದು ಪಟ್ಟಿಯಲ್ಲಿ ಸ್ಲೆಟ್ಸ್ಕಿನ್ ಅಂತ ಅದರಲ್ಲಿ ಸರಿಯಾಗಿರ್ತಕ್ಕಂಥ ಮೂರನೇದು ಗ್ರಾಹಕರ ವರ್ತನೆಯ ವಿಶ್ಲೇಷಣೆ. ಬಿದ ಆರೋ ಅಂತಂತಂದರೆ ಇದು CES ಉತ್ಪನ್ನ. ಮೂರನೇ ಲಿಯೋನ್ಟಿಫ್ ಅಂತಂತಂದರೆ ಈಗ ತಾನೇ ಬಂದಿರತಕ್ಕಂಥ ಕ್ವಶನ್ ಆಗಿದೆ ಅಲ್ಲ, ಅದು ಇನ್ಪುಟ್ ಔಟ್ಪುಟ್ ವಿಶ್ಲೇಷಣೆ. ಡಿದು ಡಾಂಟ್ರಿಜನ್ ಅಂತಂದರೆ ಇದು ಡಾಂಟ್ರಿಜನ್ ಸರಳ ರೇಖಾತ್ಮಕ ತಂತ್ರಜ್ಞಾನ. ಆ ಕಾರಣಕ್ಕಾಗಿ ಇದು ಸರಿಯಾಗಿರ್ತಕ್ಕಂಥ ಸಂಯೋಜನೆ ಯಾವುದು ಅಂತಂದರೆ ಎರಡನೇದು ಆಗಿರ್ತಕ್ಕಂಥದ್ದು. ಓಕೆನಾ? 40ನೇ ಪ್ರಶ್ನೆ ನೋಡಿ. 40ನೇ ಪ್ರಶ್ನೆಯಲ್ಲಿ ಸ್ವಲ್ಪ ಭಾಳ ಎಚ್ಚರಿಕೆಯಿಂದ ಓದಿ ತಾವುಗಳನ್ನು ಇದು ಸರಿಪಡಿಸಬೇಕಾಗಿರ್ತಕ್ಕಂಥ ಪ್ರಶ್ನೆ ಆಗಿದೆ. ಆ ಕಾರಣಕ್ಕಾಗಿ ಇಲ್ಲಿ ಹೇಳಿಕೆಗಳನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ ಮತ್ತು ಸರಿಯಾದ ಉತ್ತರವನ್ನು ಆರಿಸಿರಿ ಅಂತ. ABC 3 ಅನಿಯಂತ್ರಿತ ಗಣಗಳಾಗಿವೆ ಮತ್ತು U ಅಂತಕ್ಕಂಥದ್ದು ಏನಾಗಿದೆ ಅಂದರೆ ಸಾರ್ವಜನಿಕ ಗಣವಾಗಿದೆ. ಸಮರ್ಥನೆ A ಈಕ್ವಲ್ ಟು U ಮೈನಸ್ B ಆಗಿದ್ದರೆ ಆಗ N ಬ್ರ್ಯಾಕೆಟ್ A ಬ್ರ್ಯಾಕೆಟ್ ಕ್ಲೋಸ್ ಈಕ್ವಲ್ ಟು N U ಬ್ರ್ಯಾಕೆಟ್ ಮೈನಸ್ N B. ಇದು ಸಮರ್ಥನೆ ಆದರೆ ಕಾರಣ ನೋಡಿರಿ, ರೀಸನಿಂಗ್ C ಈಕ್ವಲ್ ಟು B ಮೈನಸ್ A ಆಗಿದ್ದರೆ ಆಗ N ಬ್ರ್ಯಾಕೆಟ್ C ಈಕ್ವಲ್ ಟು N ಬ್ರ್ಯಾಕೆಟ್ B ಮೈನಸ್ NA. ಇದಕ್ಕೆ 4 ಆಪ್ಷನ್ಸ್ಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಒಂದನೇದು A ಮತ್ತು R ಎರಡು ಸರಿಯಾಗಿವೆ ಮತ್ತು R ಇದು ಎನ ಸರಿಯಾದ ವಿವರಣೆಯಾಗಿದೆ ಅಂತ ಕೇಳಿರ್ತಕ್ಕಂಥದ್ದು. ಎರಡನೇದು A ಮತ್ತು R ಎರಡೂ ಸರಿಯಾಗಿವೆ ಆದರೆ R ಇದು ಎನ ಸರಿಯಾದ ವಿವರಣೆ ಅಲ್ಲ ಅಂತ ಇದು ಮೈನಸ್ ಕ್ವೆಶ್ಚನ್ ಕೇಳಿರ್ತಕ್ಕಂಥದ್ದು. A ಸರಿಯಾಗಿದೆ ಬಟ್ R ತಪ್ಪಾಗಿದೆ. ನಾಲ್ಕನೇದು A ತಪ್ಪಾಗಿದೆ, R ಸರಿಯಾಗಿದೆ. ಇಲ್ಲಿ ಇದು ಸರಿಯಾಗಿರ್ತಕ್ಕಂಥ ಉತ್ತರ ಇದಕ್ಕೆ ಅನ್ನುವಾಗಿದ್ದರೆ ಮೂರನೇದು ಸರಿಯಾಗಿರ್ತಕ್ಕಂಥ ಉತ್ತರ. A ಸರಿಯಾಗಿದೆ, ಹೌದಾ, ಬಟ್ R ಇದು ಸರಿಯಾಗಿದೆ, R ತಪ್ಪಾಗಿರ್ತಕ್ಕಂಥದ್ದು ಹೇಳಿದ್ದಾರೆ. ನೆಕ್ಸ್ಟ್ ಕ್ವಶನ್, ಹೇಳಿಕೆಗಳನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ ಮತ್ತು ಸರಿಯಾದ ಉತ್ತರವನ್ನು ಆರಿಸಿರಿ. ಪ್ರತಿಪಾದನೆಯೇ ಸಂದಾಯ ಬಾಕಿ ಚಾಲ್ತಿ ಖಾತೆಯ ಸರಕು ಮತ್ತು ಸೇವೆಗಳ ವ್ಯಾಪಾರವನ್ನು ಒಳಗೊಂಡಿದೆ. ಅದಕ್ಕೆ ಕಾರಣ ಬಂಡವಾಳ ಖಾತೆಯು ದೇಶಗಳ ನಡುವಿನ ವರ್ಗಾವಣೆ ಪಾವತಿಗಳನ್ನು ಒಳಗೊಂಡಿದೆ ಅಂತ ಹೇಳಿರ್ತಕ್ಕಂಥದ್ದು. ಇದಕ್ಕೆ ನೋಡಿ ಆಯ್ಕೆಗಳು ಕೊಟ್ಟಿರ್ತಕ್ಕಂಥದ್ದು. A ಮತ್ತು R ಎರಡೂ ಸರಿಯಾಗಿವೆ. R ಯು ಎರ ಸರಿಯಾದ ವಿವರಣೆ ಅಲ್ಲ ಅಂತಕ್ಕಂಥದ್ದು. ಎರಡನೇದು A ಮತ್ತು R ಎರಡೂ ಸರಿಯಾಗಿವೆ, R ಯು ಎದ ಸರಿಯಾದ ವಿವರಣೆ ಅಲ್ಲ. A ಸರಿಯಾಗಿದೆ, R ಸರಿಯಾಗಿಲ್ಲ. A ಸರಿಯಾಗಿದೆ ಆದರೆ R ಸರಿಯಾಗಿ ಇಲ್ಲ ಅಂತಕ್ಕಂಥದ್ದು. ಇಲ್ಲಿ ಇದಕ್ಕೆ ಉತ್ತರ ಅನ್ನೋದಿದ್ರೆ ಮೂರನೇದು A ಸರಿಯಾಗಿದೆ ಆದರೆ R ಸರಿಯಾಗಿಲ್ಲ ಅಂತಕ್ಕಂಥದ್ದು ಇದರ ಉತ್ತರ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಬಂದ್ಬಿಟ್ಟು ಪ್ರಶ್ನೆಗಳು
41 ಕ್ವಶನ್. ಈ 41ರಲ್ಲಿ ನೋಡಿ, ರಿಗ್ರೆಷನ್ ವಿಶ್ಲೇಷಣೆಯಲ್ಲಿ ಗುಣಾತ್ಮಕ ವೇರಿಯಬಲ್ ಎಮ್ ಪ್ರಭೇದಗಳನ್ನು ಹೊಂದಿದೆ. ಆಗ ನೋಡಿ, ಒಂದನೇದು m-1 ನಾಮಮಾತ್ರದ ಚರಕಗಳು ಮಾತ್ರ, ಎರಡನೇದು m+ ನಾಮಮಾತ್ರಗಳ ಚರಕಗಳ ಮಾತ್ರ, ಮೂರನೇದು 2m ನಾಮಮಾತ್ರದ ಚರಕಗಳು ಮಾತ್ರ, m ನಾಮಮಾತ್ರದ ಚರಕಗಳು ಮಾತ್ರ ಅಂತ ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅನ್ನೋ ಹೋಗಿದರೆ ಇಲ್ಲಿ ಒಂದನೇದು m-1 ನಾಮಮಾತ್ರದ ಚರಕಗಳು ಮಾತ್ರ ಅಂತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ 43ನೇದು, ಅಪರಿಪೂರ್ಣ ಸ್ಪರ್ಧೆಯು ಯಾವಾಗ ಉಂಟಾಗುತ್ತದೆ ಅಂತ ಕೇಳಿರ್ತಕ್ಕಂಥ ಪ್ರಶ್ನೆ ಇದೆ. ಇಲ್ಲಿ ಈ ಪ್ರಶ್ನೆ ನೋಡಿ, ಅಪರಿಪೂರ್ಣ ಸ್ಪರ್ಧೆ ಯಾವಾಗ ಉಂಟಾಗುತ್ತದೆ, ಅದರಲ್ಲಿ ಒಂದನೇದು ಅಪರಿಪೂರ್ಣ ಪೈಪೋಟಿಯ ಸ್ಪರ್ಧೆಗಳು ಇದ್ದಾಗ, ಎರಡನೇದು ಮಾರುಕಟ್ಟೆಯಲ್ಲಿ ವಿವರಿಸಲಾದ ಅಪೂರ್ಣತೆಗಳಿದ್ದಾಗ, ಮೂರನೇದು ಸ್ಪರ್ಧೆ ಇರದೇ ಇದ್ದಾಗ, ನಾಲ್ಕನೇದು ಉತ್ಪನ್ನದ ವ್ಯತ್ಯಾಸ, ಗ್ರಾಹಕರ ತಿಳುವಳಿಕೆ ಇಲ್ಲದಿರುವುದು, ದೂರು ಮತ್ತು ಸಾರಿಗೆ ವೆಚ್ಚಗಳು ಸ್ಪರ್ಧಾತ್ಮಕ ಮಾರುಕಟ್ಟೆಯಲ್ಲಿ ಅಪೂರ್ಣತೆಗಳಿಗೆ ಕಾರಣವಾಗುತ್ತವೆ ಅಂತ ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂತಂದರೆ 4ನೇದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ. 44ನೇ ಪ್ರಶ್ನೆ, ಹೊಂದಿಕೊಳ್ಳುವಿಕೆ ವಿನಿಮಯ ಸಡಿಲ ದರಗಳ ಅಡಿಯಲ್ಲಿ ಸಂದಾಯ ಬಾಕಿಯನ್ನು ಇದರ ಮೂಲಕ ಸರಿಪಡಿಸಲಾಗಿದೆ ಅಂತ ಕೇಳಿರ್ತಕ್ಕಂಥದ್ದು. ಇಲ್ಲಿ ಏದು ಅಪಮೌಲ್ಯೀಕರಣ, ಬಿ ವಿನಿಮಯ ದರ ಕುಗ್ಗುವಿಕೆ, ಸಿ ನೇರ ನಿಯಂತ್ರಣ, ನಾಲ್ಕನೇದು ಕ್ಯಾನಲ್ ಲೈಸೆನ್ಸ್. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂತ ಹೋದರೆ ಎರಡನೇದು ವಿನಿಮಯ ದರ ಕುಗ್ಗುವಿಕೆ. ಮೂರನೇ ಪ್ರಶ್ನೆ 45ನೇದು, ನಿರ್ವಹಿಸಲಾರದ ಚರ ವಿನಿಮಯ ದರ ವ್ಯವಸ್ಥೆಯಡಿಯಲ್ಲಿ ರಾಷ್ಟ್ರಗಳ ವಿತ್ತೀಯ ಅಧಿಕಾರಿಗಳು ವಿದೇಶಿಯ ವಿನಿಮಯ ಮಾರುಕಟ್ಟೆಗಳಲ್ಲಿ ಇದಕ್ಕಾಗಿ ಮಧ್ಯಪ್ರವೇಶಿಸುತ್ತಾರೆ ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಅದರಲ್ಲಿ ನೋಡಿ, ಒಂದನೇದು ವಿನಿಮಯ ದರಗಳಲ್ಲಿ ಅಲ್ಪಾವಧಿಯ ಏರಿಳಿತಗಳನ್ನು ಸುಗಮಗೊಳಿಸಲು, ಎರಡನೇದು ವಿನಿಮಯ ದರಗಳಲ್ಲಿ ದೀರ್ಘಾವಧಿಯ ಏರಿಳಿತಗಳನ್ನು ಸುಗಮಗೊಳಿಸುವುದು, ಮೂರನೇದು ವಿನಿಮಯ ದರಗಳಲ್ಲಿ ಅಲ್ಪಾವಧಿ ಮತ್ತು ದೀರ್ಘಾವಧಿ ಏರಿಳಿತಗಳನ್ನು ಸುಗಮಗೊಳಿಸುವುದು, ನಾಲ್ಕನೇ ರಾಷ್ಟ್ರಗಳ ಗುಂಪಿನ ನಡುವೆ ವಿನಿಮಯ ದರಗಳನ್ನು ನಿಗದಿಪಡಿಸಲು. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅನ್ನೋ ಹೋಗಿದರೆ ಒಂದನೇದು ವಿನಿಮಯ ದರಗಳಲ್ಲಿ ಅಲ್ಪಾವಧಿ ಏರಿಳಿತಗಳನ್ನು ಸುಗಮಗೊಳಿಸಲು. ನೆಕ್ಸ್ಟ್ 46ನೇ ಪ್ರಶ್ನೆ, ಹೊಂದಿಕೊಳ್ಳುವಿಕೆ ವಿನಿಮಯ ಸಡಿಲಿಕೆ ವ್ಯವಸ್ಥೆಯಡಿಯಲ್ಲಿ ವಿನಿಮಯ ದರವನ್ನು ಇದರ ಮೂಲಕ ನಿರ್ಧರಿಸಲಾಗುತ್ತದೆ ಅಂತ. ಒಂದನೇದು ರಾಷ್ಟ್ರದ ವಿತ್ತೀಯ ಅಧಿಕಾರಿಗಳು, ಎರಡನೇ ಚಿನ್ನದ ಬೆಲೆಗಳು, ಮೂರನೇ ವಿದೇಶಿಯ ವಿನಿಮಯ ಮಾರುಕಟ್ಟೆಯಲ್ಲಿ ಬೇಡಿಕೆ ಮತ್ತು ಪೂರೈಕೆ ಸಂಸ್ಥೆಗಳು, ನಾಲ್ಕನೇದು ವಿನಿಮಯ ಮಧ್ಯಸ್ಥಿಕೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅನ್ನೋ ಹೋಗಿದೆ ಮೂರನೇದು ಸರಿಯಾಗಿದೆ, ವಿದೇಶಿಯ ವಿನಿಮಯ ಮಾರುಕಟ್ಟೆಯಲ್ಲಿ ಬೇಡಿಕೆ ಮತ್ತು ಪೂರೈಕೆ ಸಂಸ್ಥೆಗಳು ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ ಪ್ರಶ್ನೆ 47ನೇದು, ವ್ಯಾಪಾರದ ಕರಾರುಗಳನ್ನು ಹೀಗೆ ವ್ಯಾಖ್ಯಾನಿಸಲಾಗಿದೆ ಅಂತ ಕೇಳಿರ್ತಕ್ಕಂಥದ್ದು. ಇಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಅಸ್ತಿತ್ವದಲ್ಲಿರುವ ಸ್ಪರ್ಧೆ ಮಟ್ಟ, ರಫ್ತು ಮತ್ತು ಆಮದುಗಳ ನಡುವಿನ ವ್ಯತ್ಯಾಸಗಳು, ಮೂರನೇದು ರಫ್ತು ಮತ್ತು ಆಮದುಗಳ ನಡುವಿನ ಮೌಲ್ಯದಲ್ಲಿನ ವ್ಯತ್ಯಾಸಗಳು, ನಾಲ್ಕನೇದು ಆಮದುಗಳಿಗೆ ರಫ್ತುಗಳ ವಿನಿಮಯವಾಗುವ ದರ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂತಂದರೆ 4ನೇದು ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ ಪ್ರಶ್ನೆ 48, ನರೆಗೆ ಬರೆ ಎಳೆಯುವ ಬೆಗ್ಗರ್ ದೈ ನೈಬರ್ ನೀತಿಯು ಇದರ ಸುಂಕದ ಬಳಕೆಯನ್ನು ಸೂಚಿಸುತ್ತದೆ ಅಂತ ಕೇಳಿರ್ತಕ್ಕಂಥದ್ದು. ಅದರಲ್ಲಿ ಎ ಅಥವಾ ಒಂದು ದೇಶದ ವ್ಯಾಪಾರ ಸಮತೋಲನವನ್ನು ಸುಧಾರಿಸುವುದು, ಎರಡನೇ ನಿರುದ್ಯೋಗ ನಿರ್ಮೂಲನೆ, ಮೂರನೇ ವಿದೇಶಿಯ ವಿನಿಮಯ ಗಳಿಸುವುದು, ನಾಲ್ಕನೇದು ಅತ್ಯಾಧುನಿಕ ತಂತ್ರಜ್ಞಾನವನ್ನು ಆಮದು ಮಾಡಿಕೊಳ್ಳುವುದು. ಆ ಕಾರಣಕ್ಕಾಗಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂತ ನೋಡಿದ್ರೆ ಮೂರನೇದು ವಿದೇಶಿಯ ವಿನಿಮಯ ಗಳಿಸುವುದು ಆಗಿದೆ. ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು
49. ಕಾರ್ಲ್ ಮಾರ್ಕ್ಸ್ ಪ್ರಕಟಿಸಿದ ಕೆಳಗಿನ ಪುಸ್ತಕಗಳು ಅವುಗಳ ಮೊದಲು ಪ್ರಕಟಣೆಯ ಕಾಲಾನುಕ್ರಮ ಜೋಡಿಸಿರಿ ಅಂತ ಕೇಳಿರ್ತಕ್ಕಂಥದ್ದು. ಅಲ್ಲಿ ಫಸ್ಟು ಬಂದುಬಿಟ್ಟು ದಿ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ, ಇದು 1800 ದ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ 1848ರಲ್ಲಿ. ಇದು ಏನು ಹೇಳ್ತದೆ? ವರ್ಗ ಸಂಘರ್ಷ ಮತ್ತು ಕಮ್ಯುನಿಸಂ. ವರ್ಗ ಸಂಘರ್ಷ ಮತ್ತು ಕಮ್ಯುನಿಸಂ. ವಿ ದಾಸ ಕ್ಯಾಪಿಟಲ್, 1867. ಹೆಚ್ಚುವರಿ ಮೌಲ್ಯ ಶೋಷಣೆ ಬಂಡವಾಳ ಶಾಹಿ ಅಂತ ಇದು ಹೇಳಿರ್ತಕ್ಕಂಥದ್ದು. ನೆಕ್ಸ್ಟ್ ದಿ ಪವರ್ಟಿ ಆಫ್ ಫಿಲಾಸಫಿ, ಇದು ಕೂಡ 1847ರಲ್ಲಿ. ದಿ ಸಿವಿಲ್ ವಾರ್ ಇನ್ ಫಾರ್ಮ್ಸ್, 1871. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅನ್ನೋ ಹೋಗಿದೆ? ಎ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೆಕ್ಸ್ಟ್ 50ನೇ ಪ್ರಶ್ನೆ. ಪರಿಕಲ್ಪನೆಗಳ ಪಟ್ಟಿ 1 ಸಂಬಂಧಿಸಿದ ಅರ್ಥಶಾಸ್ತ್ರಜ್ಞರ ಹೆಸರುಗಳೊಂದಿಗೆ ಪಟ್ಟಿ 2 ಹೊಂದಿಸಿ ಬರೆಯಿರಿ ಅಂತ ಕೇಳಿರ್ತಕ್ಕಂಥ ಪಟ್ಟಿ 1, ಪಟ್ಟಿ 2. ಇಲ್ಲಿ ನೋಡಿ, ಈ ಪ್ರಶ್ನೆ ಸಂಪೂರ್ಣ ಪ್ರಯೋಜನೆ ಏದಲ್ಲಿ ಸಂಪೂರ್ಣ ಪ್ರಯೋಜನೆ ಯಾರು ಹೇಳ್ತಾರೆ ಅಂತಂದರೆ, ಎರಡನೇದು ಆಡಮ್ ಸ್ಮಿತ್. ಇವರು 1776ರಲ್ಲಿ ವೆಲ್ತ್ ಆಫ್ ನೇಷನ್ ಅಂತ ಪುಸ್ತಕ ಬರೀತಾರೆ. ನೆಕ್ಸ್ಟ್ ಎರಡನೇದು ಆಫಿಮಮ್ ಕರೆನ್ಸಿ ಪ್ರದೇಶ ಅಂತಂದರೆ ಒಂದನೇದು ರಾಬರ್ಟ್ ಮೆಂಡಾಲ ಅಂತಕ್ಕಂಥದ್ದು. ಮೂರನೇದು ಅಥವಾ ಸಿ ಕೊಳ್ಳುವ ಶಕ್ತಿಯ ಸರಿಸಮಾನತೆ. ನಾಲ್ಕನೇದು ಗುಸ್ತಾವ್ ಕ್ಯಾಶೆಲ್. ಡಿ ಸುಂಕ ಕೋಟ ಅಂದರೆ ಜಾಕೋಬ್ ವೈರಾಸ್. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ನಾಲ್ಕನೇದು. ನೆಕ್ಸ್ಟ್ ಪ್ರಶ್ನೆ 51. ಓಕೆ, ಈ ನೆಕ್ಸ್ಟ್ ಪ್ರಶ್ನೆ ಮುಂದಿನ ತರಗತಿಯಲ್ಲಿ ಕಂಟಿನ್ಯೂ ಮಾಡ್ತೀನಿ.